ಡೈರೆಕ್ಟರ್ ಇಸ್ ಬ್ಯಾಕ್. ಸೂಪರ್ ಸೂಪರ್ ಸರ್, ಸೂಪರ್, ಎಲ್ಲ ಸೂಪರ್. ಒಳ್ಳೆ ಮೂವಿ. ಆದರೆ ಈಗಿನ ಪ್ರಪಂಚದಲ್ಲಿ ಏನಿದೆ ಅದನ್ನು ತೋರಿಸಿದ್ದಾರೆ. ಜನ ತಿಳ್ಕೋಬೇಕು. ಅದನ್ನು ತಿಳ್ಕೊಂಡ್ರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರುತ್ತೆ ಅನ್ನೋದು. ಜನಕ್ಕೆ ಈಗಿನಲ್ಲಿ ಏನಿದ್ರು ಬರೀ ಎಂಜಾಯ್ಮೆಂಟು, ಖುಷಿ ಅಷ್ಟು ಮಾತ್ರ ಬೇಕಾಗಿದೆ. ಮುಂದೆ ಹೆಂಗಿದೆ ಅನ್ನೋದನ್ನ ನೋಡ್ಬೇಕಷ್ಟೇ. ಫೋಕಸ್ ಮಾಡಿ ಅಣ್ಣ, ಫೋಕಸ್ ಮಾಡಿ. ಮೂವಿ ತುಂಬ ಇನ್ನೊಂದ್ಸಲ ನೋಡ್ಬೇಕು ಸರ್. ಫೋಕಸ್ ಸಿಗ್ತಾ ಅಲ್ಟಿ ಆಗಿದೆ ಬ್ರೋ, ಕೇಳಲೇ ಬೇಡ ಅಂತೇನಿಲ್ಲ. ಸಾಕಾಗಿದೆ ಮೂವಿ. ಫಾಸ್ಟ್ ಮೂವಿ ಅಂದ್ರೆ ಯಾವತ್ತೂ ಕಂಡಮ್ ಆಗಿರೋದೇ ಇಲ್ಲ. ಮಸ್ತ್ ಸರ್, ನಿಮ್ಮ ಬಗ್ಗೆನೇ ಜಾಸ್ತಿ ಇದೆ. ಹೋಗಿ ನೋಡಿ. ಇನ್ನೂ ಫೋಕಸ್ ಸಿಕ್ಕಿಲ್ಲ. ಸೂಪರ್ ಸೂಪರ್ ಮೂವಿ, ಸೂಪರ್ ಚೆನ್ನಾಗಿದೆ. ಇನ್ನೂ ಒಂದ್ಸಲ ನೋಡಿ ಅರ್ಥ ಮಾಡ್ತಾರೆ. ಸೂಪರ್. ಚಪ್ಪಲಿ ಬಟ್ಟೆ ಸುತ್ಕೊಂಡು ನೋಡ್ಕೊಂಡಂಗಿತ್ತು. ಅಂದ್ರೆ ಒಂದು ರಾಜಕೀಯ ಹೇಳಿಲ್ಲ, ಆದ್ರೆ ಏನೆಲ್ಲ ಮಾಡಬಹುದು ಒಂದು ರಾಜಕೀಯ ಪಕ್ಷ ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಇದು ರಾಜಕೀಯ ಚಿತ್ರ ಅಲ್ಲ. ಇದು ನೀವು ಈ ಚಿತ್ರವನ್ನ ವಿಶೇಷತೆ ಏನು ಅಂದ್ರೆ, ಇದನ್ನ ನೀವು ಪ್ರೇಮ ಕಥೆ ಅಂತಿರೋ, ಸಾಂಸಾರಿಕ ಕಥೆ ಅಂತಿರೋ, ಪತ್ತೇದಾರಿ ಕಥೆ ಅಂತಿರೋ, ಈ ರೀತಿ ವರ್ಗಕ್ಕೆ ಸೇರ್ಸಕ್ಕಾಗಲ್ಲ. ಇದು ಯಾವುದೇ ವರ್ಗಕ್ಕೆ ಸೇರಿದಂತ ಚಿತ್ರ ಅಲ್ಲ. ಅದೇ ವಿಶೇಷತೆ. ಇದು ನಾಳೆ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಇದು ಯಾವ ರೀತಿ ಚಿತ್ರ ಅಂತ ಹೇಳಿದ್ರೆ ಯಾರ ಬಳಿನೂ ಉತ್ತರ ಇಲ್ಲ. ಉಪೇಂದ್ರ ನಿರ್ದೇಶಕ ಉಪೇಂದ್ರ ಅಗತ್ಯ ಕನ್ನಡ ಚಿತ್ರರಂಗಕ್ಕಿದೆ. ಇನ್ನೂ ಈ ತರ ಹಲವಾರು ಚಿತ್ರಗಳನ್ನ ಮಾಡಿದ್ರೆ ಅವರು ಕನ್ನಡ ಚಿತ್ರರಂಗವನ್ನು ಬೇರೆಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾರೆ. ಇದು ಖಂಡಿತವಾಗಿಯೂ ಇದು ಈ ನೆಲದಲ್ಲಿ ಅರಳಿದಂತಹ ಜಾಗತಿಕ ಮಟ್ಟದ ಚಿತ್ರ. ಪ್ಯಾನ್ ಇಂಡಿಯಾ ಅನ್ನೋದು ಉಪೇಂದ್ರ ಅವರು ಓಂ ಸಂದರ್ಭದಲ್ಲೇ ಪ್ಯಾನ್ ಇಂಡಿಯಾ ಮಾಡಿಬಿಟ್ಟಿದ್ದಾರೆ. ಅವತ್ತು ಇಂಡಿಯಾ ಟುಡೇ ಅಂತ ಒಂದು ಪ್ರತಿಷ್ಠಿತ ಪತ್ರಿಕೆ ಓಂ ಚಿತ್ರದ ಬಗ್ಗೆ ದೊಡ್ಡ ಒಂದು ಅಂಕಣವನ್ನೇ ಬರ್ದ್ಬಿಟ್ಟಿತ್ತು. ಪ್ಯಾನ್ ಇಂಡಿಯಾ ಅವ್ರು ಅವತ್ತೇ ಮಾಡ್ಬಿಟ್ಟಿದ್ದಾರೆ. ಆಪರೇಷನ್ ಅಂತ ಒಂದು ಸಂಚಲನ ಉಂಟು ಮಾಡುವ ಚಿತ್ರವನ್ನ ಅವಾಗಲೇ ತೆಗೆದಿದ್ರು. ಅಂದ್ರೆ ಇದನ್ನ ಈಗಿನ ಜಾಗತಿಕ ಮಟ್ಟಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ಕೆಲವು ವಿವಾದಾತ್ಮಕ ಅಂಶಗಳು ಇದೆ, ಆದ್ರೆ ಅದನ್ನ ಹೇಳುವ ಎದೆಗಾರಿಕೆ ಉಪೇಂದ್ರ ಅವ್ರಿಗಿದೆ. ಅದಕ್ಕೆ ಅವರನ್ನ ನಿರ್ದೇಶಕ ಅಂತ ಕರೀತಾರೆ. ನನಗಂತೂ ಬಹಳ ಖುಷಿ ಕೊಡ್ತು ಚಿತ್ರ. ಈ ರೀತಿ ಚಿತ್ರ ಎಲ್ಲರಿಗೂ ತೆಗಿಯಕ್ಕಾಗಲ್ಲ. ಮನರಂಜನೆಗಾಗಿ ಚಿತ್ರ ಮಾಡ್ಬಿಡ್ಬೋದು, ಆದ್ರೆ ಇಷ್ಟೆಲ್ಲ ಅಂಶಗಳನ್ನ ಇಟ್ಕೊಂಡು ಚಿತ್ರ ಮಾಡೋಕೆ ನಿಜವಾಗಿಯೂ ಎದೆಗಾರಿಕೆ ಬೇಕು.